ತಮ್ಮಿಂದಲೇ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಅಂದರೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಅಬ್ಸಲ್ಯೂಟ್ ಆಗಿ ಇರಲಿಕ್ಕೆ ಸಾಧ್ಯನಾ? ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿನ್ನೆ ಅಲ್ಲಿ ನಡೆಯುತ್ತೆ ಅಂತ ಹೇಳಲಾದ ಕಾರ್ಯಕ್ರಮದಲ್ಲಿ ಇಂಡಿಯನ್ ಸ್ಟೇಟು ಕಾಶ್ಮೀರಿಗಳ, ಅಂದರೆ ಭಾರತದ ಸರ್ಕಾರ ಕಾಶ್ಮೀರಿಗಳ, ಅದರಲ್ಲೂ ಮಹಿಳೆಯರ ಮೇಲೆ ಪ್ರಾಯೋಜಿತ ಮಾಡಿತ್ತು ಯಾವುದನ್ನ, ಅತ್ಯಾಚಾರವನ್ನ ಅನ್ನೋ ಒಂದು ಟಾಪಿಕ್ ಮೇಲೆ ನಿನ್ನೆ ಚರ್ಚೆ ಆಗಬೇಕಾಗಿತ್ತು. ಚರ್ಚೆ ಎಲ್ಲ ವಿಚಾರದಲ್ಲೂ ಆಗಲಿ, ಮುಕ್ತವಾದ ಅವಕಾಶ ಇದೆ. ಆದರೆ ಭಾರತದ ಸೈನಿಕರನ್ನ ಭಾರತೀಯ ಸರ್ಕಾರ ಸ್ಪಾನ್ಸರ್ ಮಾಡಿ ಅತ್ಯಾಚಾರ ಮಾಡಿಸ್ತು ಅನ್ನೋ ರೀತಿಯ ಚರ್ಚೆಗಳಿಗೂ ಕೂಡ ಈ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದಲ್ಲಿ ಅವಕಾಶ ಇದೆಯಾ ಇಲ್ವಾ? ಪ್ಲೇನ್ ಕ್ವಶನ್, ಇದೆಯಾ ಇಲ್ವಾ? ಈ ವಾಕ್ ಸ್ವಾತಂತ್ರ್ಯದ ಬಗ್ಗೆ ಮಾತಾಡಬೇಕಾದ್ರೆ ವೆದರ್ ಇಟ್ ಈಸ್ ಅಬ್ಸಲ್ಯೂಟ್ ಆರ್ ಇಟ್ ಈಸ್ ಕಂಡೀಷನಲ್, ಇಫ್ ಕಂಡೀಷನ್ಸ್ ಅಪ್ಲೈ, ವಾಟ್ ಆರ್ ದ ಕಂಡೀಷನ್ಸ್? ಇದೆಲ್ಲ ತೀರ್ಪನ್ನು, ಇದೆಲ್ಲ ಪರಿಧಿಯನ್ನು, ಇದೆಲ್ಲ ಮಿತಿಗಳನ್ನು ಸ್ಪಷ್ಟೀಕರಣ ಕೊಡೋದು ಈ ದೇಶದ ಸಂವಿಧಾನ ಮತ್ತು ಈ ದೇಶದ ನ್ಯಾಯಾಂಗ ವ್ಯವಸ್ಥೆ. ಇಲ್ಲಿನ ಯಾವುದೋ ಒಂದು ವಿದ್ಯಾರ್ಥಿ ಸಂಘಟನೆ, ಅದು NSU ಆಗಿರಲಿ, ABP ಆಗಿರಲಿ, SF ಆಗಲಿ, ಇವರಲ್ಲ. ದೇ ಕ್ಯಾನ್ ನಾಟ್ ಬಿ ಡೂಯಿಂಗ್ ದಿಸ್ ಆನ್ ದೇರ್ ಓನ್. ಎಸ್, ನೀವು ಹೇಳಿದ್ರಲ್ಲ ಸೈನಿಕರ ಮೇಲೆ ಇದ್ದ ಆರೋಪ ಭಾಳ ಗಂಭೀರವಾದ ಆರೋಪ, ಆ ಥರ ಆರೋಪ ಮಾಡಬಾರ್ದು. ಯಾಕೆ ಇಲ್ಲಿ ಒಂದು 2-3 ತಪ್ಪುಗಳು ಎರಡೂ ಕಡೆ ಆಗಿದೆ. ಈಗಲ್ಲ, ಮುಂಚಿನಿಂದನೂ ಕೂಡ. ಈ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರೊವಿಷನ್ ಆ್ಯಕ್ಟ್ ಅಂತ ಇದೆ, AFSPA. ಈಗ ನಮ್ಮ ಕೆಲವು ಕಾನೂನಲ್ಲಿ ಅರೆಸ್ಟ್ ಮಾಡಿ ಬೇಲ್ ತಗೊಂಡು ಅದೇನೇನೋ ಕೆಲವೊಂದು ಪ್ರಕ್ರಿಯೆ ಇರ್ತದೆ, ನಾರ್ಮಲ್ ಪ್ರೊಸೀಜರ್. ಆ ನಾರ್ಮಲ್ ಪ್ರೊಸೀಜರಿಂದ ನಾವು ಯಾವುದನ್ನು ಡೀಲ್ ಮಾಡೋಕ್ಕಾಗೋದಿಲ್ವೋ ಈ ಭಯೋತ್ಪಾದಕ ಚಟುವಟಿಕೆಗಳಿಗೆ, ಅದಕ್ಕೆ ನಾವು ಮಕೋಕಾನೋ, ಟಾಡಾನೋ, ಅನೇಕ ಬೇರೆ ಬೇರೆ ಸ್ಪೆಷಲ್ ಕಾನೂನುಗಳನ್ನ ತೊಗೊಂಡ್ಬಂದ್ವಿ. ಈ ಸ್ಪೆಷಲ್ ಕಾನೂನುಗಳನ್ನ ಮೀರಿದ ಸ್ಥಿತಿಗಳಿಗೆ AFSPA ಬಳಸ್ತೀವಿ. ಅಂದರೆ ಅಲ್ಲಿ ಪರಿಸ್ಥಿತಿ ಸಹಜವಾಗಿರೋದಿಲ್ಲ, ಯಾವುದೇ ಇಮ್ಯಾಜಿನೇಷನ್ ಸಹಜವಾಗಿರೋದಿಲ್ಲ ಅಂತಲ್ಲಿ ಮಾತ್ರ ನಾವು AFSPA ಬಳಸ್ತೀವಿ. ಅಲ್ಲಿ ಗಡಿಯ ವಿಚಾರದಲ್ಲಿ, ಈ ಥರದ ಇನ್ಫಿಲ್ಟ್ರೇಷನ್ ವಿಚಾರದಲ್ಲಿ, ಕೆಲವೊಂದು ಸರ್ತಿ ಒಳಗಿನವರೇ ಹೊರಗಿನವ್ರ ಜೊತೆ ಶಾಮೀಲಾದ ವಿಚಾರಗಳಲ್ಲಿ ಅನೇಕ ಗುಮಾನಿಗಳು. ಅದಕ್ಕೋಸ್ಕರನೇ ನಾನು ಅಲ್ಲಿ AFSPA ಹಾಕಿರ್ತೇವೆ. AFSPA ಹಾಕಿದ ತಕ್ಷಣ ನನ್ನ ದೇಶದ ಸೈನಿಕರು ರೇಪಿಸ್ಟ್ ಆಗಿಬಿಡ್ತಾರೆ, ಅದೆಲ್ಲ that's very very extreme narrative. ಈಗ ಇಂಟ್ರಾಗೇಷನ್ ಟೈಮಲ್ಲಿ, ಯಾವುದೇ ಒಂದು ತನಿಖೆಯ ಟೈಮಲ್ಲಿ, ತನಿಖೆಯ ಆಸ್ ಅ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಪ್ರೊಸೆಸ್, ಆಸ್ ಅ ಪಾರ್ಟ್ ಆಫ್ ಕಂಟ್ರೋಲ್ ಆಫ್ ಟೆರರ್, ಮೆನಿ ಥಿಂಗ್ಸ್ ಹ್ಯಾಪನ್. ಈಗ ನಾವು ವೀರಪ್ಪನ ಆಪರೇಷನ್ ಅನೇಕ ಹ್ಯೂಮನ್ ರೈಟ್ಸ್ ವೈಲೇಷನ್ ಆರೋಪ ಬಂತು. ಬಟ್ ವಾಟ್ ಈಸ್ ಆಬ್ಜೆಕ್ಟಿವ್? ಉದ್ದೇಶ ಏನು? AFSPA ಉದ್ದೇಶ ಏನು? ದೇಶದ ಗಡಿಯ ಸಮಗ್ರತೆಯನ್ನು ಕಾಪಾಡಿಕೊಳ್ಳೋದು. ಟಾಡಾ ಉದ್ದೇಶ ಏನು? ದೇಶದಲ್ಲಿ ಭಯೋತ್ಪಾದನೆ ಆಗದಂಗೆ ನೋಡ್ಕೊಳ್ಳೋದು. ಅದಕ್ಕೆ ಸೀಮಿತವಾಗಿ ನಾವು ಅದನ್ನು ನೋಡಬೇಕು ವಿನ ಅದರ ಆಚೆ ಈ ದೇಶ ಸೈನಿಕರು ಹಾಗೆ ಸರ್ಕಾರ ಸ್ಪಾನ್ಸರ್ ಮಾಡ್ತು, ಇವೆಲ್ಲ ವಾದಗಳು ತಪ್ಪು. ಆದರೆ ಆ ತಪ್ಪು ವಾದವನ್ನು ಮಾಡೋದಕ್ಕೆ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನಲ್ಲಿ ಸ್ವಾತಂತ್ರ್ಯ ಇರಬೇಕು. ಯಾಕೆ ವಾದ ಮಾಡಿದಾಗ ತಾನೇ ಸ್ಪಷ್ಟೀಕರಣ ಮತ್ತೊಬ್ಬರು ಎದುರಾಗಿ ಕೊಡೋದು. ನೀವು ಒಂದು ಅಕಾಡೆಮಿಕ್ ಜಾಗಗಳಲ್ಲಿ, ಒಂದು ಶೈಕ್ಷಣಿಕ ವ್ಯವಸ್ಥೆ ಜಾಗದಲ್ಲಿ ನೀವು ಚರ್ಚೆನೆ ಮಾಡಬೇಡಿ ಅಂದ್ರೆ ಹೆಂಗೆ? ಅದು ಸಂಸತ್ತಿನಲ್ಲಿ ಇಲ್ಲಿ ಹೀನಾಮಾನ ಬೈದ್ರೊಬ್ರು. ಕ್ಷಮೆ ಇರಲಿ ಸರ್, ಅಂದ್ರೆ ಡೆಲಿಬ್ರೇಟ್ ಆಗಿ ಕೇವಲ ಒಂದು ವಾದಕ್ಕೆ ಸೀಮಿತವಾದ ಅಥವಾ ಒಂದು ಐಡಿಯಾಲಜಿಗೆ ಸೀಮಿತವಾದ ಯಾರು ಸ್ಪೋಕ್ ಪರ್ಸನ್ಗಳನ್ನೇ ಕರ್ಕೊಂಡ್ಬರ್ತಾರೆ, ಸ್ಪೀಕರ್ಗಳನ್ನೇ ಕರ್ಕೊಂಡು ಬರ್ತಾರೆ, ಅಂಥದ್ದೇ ಕಾರ್ಯಕ್ರಮಗಳಿಗೆ ವೇದಿಕೆಯನ್ನ ಕೊಡಲಾಗ್ತಿದೆ ಅನ್ನೋ ಆರೋಪ ಬಂದಾಗಲೂ ಕೂಡ ಯೂನಿವರ್ಸಿಟಿಗಳಲ್ಲಿ ಚರ್ಚೆ ಆಗಬೇಕು ಅನ್ನೋದನ್ನ ಒಪ್ಕೊಳ್ಬಹುದಾ? ಅಲ್ಲ, ನಾನು ಹೇಳ್ತಾ ಇರೋದು ಯಾವುದೇ ಒಂದೇ ಥರದ ಒಂದೇ ಒಂದು ಪಂಥದ ಚಿಂತನೆಗೆ ಅನುಗುಣವಾಗಿ ಅಲ್ಲಿ ಕಾರ್ಯಕ್ರಮ ನಡೀತಾ ಇದ್ರೆ, ಆ ಒಂದು ಅಕಾಡೆಮಿಕ್ ಇನ್ಸ್ಟಿಟ್ಯೂಷನಲ್ಲಿ, ಆ ಒಂದು ಯೂನಿವರ್ಸಿಟಿಲಿ ಇನ್ನೊಂದು ಪರ್ಯಾಯ ಒಂದು ವ್ಯವಸ್ಥೆ ಇರಲೇಬೇಕಾಗ್ತದೆ. ಅಲ್ಲಿ ABP ಮಾತ್ರ ಇರೋಕ್ಕೆ ಸಾಧ್ಯ ಇಲ್ಲ, ಅಲ್ಲಿ NSY ಇರ್ತದೆ, ಅಲ್ಲಿ ಅನೇಕ ವಿದ್ಯಾರ್ಥಿ ಸಂಘಟನೆಗಳು ಇರ್ತವೆ. ದೇ ಆಲ್ಸೋ ಕ್ಯಾನ್ ಟೇಕ್ ಇಟ್ ಅಪ್. ಅವ್ರು ಅವಾಗ ಇವ್ರಿಗೆ ಬೇಡ ಅಂದಾಗ ದಟ್ಸ್ ಅ ಸೀರಿಯಸ್ ಥಿಂಗ್. ಈಗ ನಾಳೆ ನಾವು ಒಂದು NSU ಆಗಲಿ ಅಥವಾ ABP ಆಗಲಿ ಏನೋ ಕಾರ್ಯಕ್ರಮ ಮಾಡಿದಾಗ ಅದಕ್ಕೆ ಬೇಡ ಅಂದ್ರೆ ದಟ್ ಇಸ್ ವೆರಿ ಸೀರಿಯಸ್. ನಾಳೆ ABP ಅಲ್ಲಿ ಒಂದು ಕಾರ್ಯಕ್ರಮ ಮಾಡ್ತದೆ, ಇವ್ರನ್ನ ಪ್ರಶ್ನೆ ಮಾಡಿ, ಅದಕ್ಕೆ ವಿಶ್ವವಿದ್ಯಾಲಯ ಬೇಡ ಅಂದಾಗ ದಟ್ ಸೀರಿಯಸ್. ಸರಿ, ನಮ್ಮ ಜೊತೆಯಲ್ಲಿ ABVPಯ ಸಂಘಟನೆ ಕಾರ್ಯದರ್ಶಿ ಮಣಿಕಂಠ ಅವರು ಜಾಯ್ನ್ ಆಗಿದ್ದಾರೆ. ಹಾಗೆ SDPIನ ರಾಜ್ಯ ಕಾರ್ಯದರ್ಶಿ ರಿಯಾಜ್ ಕಡುಂಬು ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮಣಿಕಂಠ ಅವರೇ, ಎಕ್ಸಾಕ್ಟ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ನಿಮ್ಮ ಹತ್ರ ಪಡ್ಕೊಳ್ತೀನಿ. ಹಾಗೆ ನೀವು ಕೂಡ, ಅಂದ್ರೆ ಸಂಘಟನೆ ಕಡೆಯಿಂದ ಕೂಡ ಕೆಲವೊಂದಷ್ಟು ಕಾನೂನನ್ನು ಕೈಗೆ ತಗೊಳ್ಳೋ ಪ್ರಯತ್ನ ಆಯಿತು ಅನ್ನೋ ಆರೋಪ ಇದೆ, ಕೇಸ್ ಕೂಡ ದಾಖಲಾಗಿದೆ, ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡಬೇಕು. ಆದರೆ ನಿನ್ನೆ ನಡೆಯಲಿದ್ದ ಕಾರ್ಯಕ್ರಮದ ವಿಚಾರವನ್ನು ನಾವು ಪ್ರಾರಂಭದಲ್ಲಿ ಚರ್ಚೆಗೆ ಒಳಪಡಿಸಿದ್ದೀವಿ. ಹೀಗಾಗಿ ನಾನು ರಿಯಾಜ್ ಅವ್ರ ಹತ್ರ ರಿಯಾಕ್ಷನ್ ತಗೊಳ್ತೀನಿ. ರಿಯಾಜ್ ಅವರೇ, ಕುನನ್ ಹಾಗೆ ಪೋಶ್ವಾರದಲ್ಲಿ 1991ರಲ್ಲಿ ಇಂಡಿಯನ್ ಸ್ಟೇಟ್
ಅಂದ್ರೆ ಭಾರತದ ಸರ್ಕಾರ ಸೈನಿಕರ ಕೈಯಲ್ಲಿ ಅತ್ಯಾಚಾರ ಮಾಡಿಸ್ತು, ಈ ತೀರ್ಪನ್ನು ಕೊಟ್ಟಿರೋರು ಯಾರು, ಯಾವ ರೀತಿಯ ತನಿಖೆಗಳಾಗಿ ಆ ತನಿಖೆಯ ಭಾಗವಾಗಿ ಈ ತೀರ್ಮಾನ ಆಚೆ ಬಂದಿದೆ, ಇದೇ ಸರಿ ಅಂತ ಹೇಳಿ ಚರ್ಚೆ ಮಾಡ್ಲಿಕ್ಕೆ ಹೊರಟಿರುವವರಿಗೆ ಸಿಕ್ಕ ಆ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಎಲ್ಲಿಂದ, ಇದ್ರ ಬಗ್ಗೆ ನಿಮಗೇನಾದ್ರೂ ಮಾಹಿತಿ ಇದ್ರೆ ಹಂಚ್ಕೊಳ್ಬೋದು. ಯಾಕಂದ್ರೆ ತಾವು ಕೂಡ ಒಂದು ಆರ್ಟಿಕಲ್ ಅನ್ನ ಬರೆದಿದ್ದೀರಿ, ನಾನು ಅದನ್ನು ಗಮನಿಸಿದೆ, ಹಾಗಾಗಿ ತಮಗೆ ಈ ಪ್ರಶ್ನೆ ಕೇಳ್ತಿದ್ದೀನಿ. ಆಕ್ಚುಲಿ ಈ ವಿಚಾರದಲ್ಲಿ ಬಹಳ ಸ್ಪಷ್ಟತೆ ಇರುವಂತದ್ದು ಏನಂತ ಹೇಳಿದ್ರೆ, ಆ ಒಂದು ಸಂದರ್ಭದಲ್ಲಿ ಏನು ಸೈನಿಕರು ಬಂದು ಅಲ್ಲಿ ಉಗ್ರಗಾಮಿ ಚಟುವಟಿಕೆ ಇದೆ ಅಂತ ಹೇಳಿ ಕುಪ್ವಾರ ಮತ್ತು ಕುಷ್ಕೋರ ಜಿಲ್ಲೆಗಳಿಗೆ ಆ ಪ್ರದೇಶಕ್ಕೆ ಅವರು ರೌಂಡಪ್ ಅನ್ನ ಹಾಕಿದಾಗ ಅಲ್ಲಿಯ ಪುರುಷರನ್ನ ಅವರು ಅರೆಸ್ಟ್ ಮಾಡ್ತಾರೆ. ಆ ನಂತರ ಮನೆಯಲ್ಲಿ ಇದ್ದಂತಹ ಸುಮಾರು 24ಕ್ಕಿಂತಲೂ ಹೆಚ್ಚು ಮಹಿಳೆಯರ ಮೇಲೆ ಹಿಂಸೆ ಮಾಡಲಾಯಿತು, ಅತ್ಯಾಚಾರ ಮಾಡಲಾಯಿತು ಅನ್ನೋದಾಗಿದೆ ಆರೋಪ. ಆ ಸಂದರ್ಭದಲ್ಲಿ ಆ ಆರೋಪವನ್ನ ಸೇನೆ ಕಡಾಖಂಡಿತವಾಗಿ ಅದನ್ನ ತಳ್ಳಿ ಹಾಕಿತ್ತು ಮತ್ತು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಕೂಡ ಅದನ್ನ ತಳ್ಳಿ ಹಾಕಿತ್ತು. ಆದ್ರೆ ಅಲ್ಲಿ ಆ ಸಂದರ್ಭದಲ್ಲಿ ಆ ಪ್ರಕರಣದ ನೈಜತೆಯನ್ನ ಅಥವಾ ಆ ಪ್ರಕರಣದ ಸತ್ಯಾಸತ್ಯತೆಯನ್ನ ನ್ಯಾಯಾಲಯದ ಮುಂದೆ ತಂದಿಟ್ಟಿರುವಂತದ್ದು ಒಂದು ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಮಾನವ ಹಕ್ಕುಗಳ ಇದು ಮತ್ತು ಹ್ಯೂಮನ್ ರೈಟ್ಸ್ ವಾಚ್. ಇನ್ನೊಮ್ಮೆ ಹೇಳಿ ಸರ್, ಆ ಸಂಘಟನೆಯ ಹೆಸರು ಬಹಳ ಮುಖ್ಯ ಆಗುತ್ತೆ. ಯಾರು ತಂದಿದ್ದು, ಕೋರ್ಟ್ ವರ್ಗು ಅದನ್ನು ತಂದಿದ್ದು ಯಾರು? ಕೋರ್ಟ್ ವರೆಗೆ ಅದನ್ನ ತಂದಿರುವಂತಹದ್ದು ಆ ಸಂದರ್ಭದಲ್ಲಿ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಮತ್ತು ಹ್ಯೂಮನ್ ರೈಟ್ಸ್ ವಾಚ್ ಅವರು ಅದರ ಒಂದು ವರದಿಯನ್ನ ತರ್ತಾರೆ. ಅದರ ಆಧಾರದ ಮೇಲೆ ಸ್ಥಳೀಯ ನ್ಯಾಯಾಲಯ ಏನಿದೆ ಆ ತನಿಖೆಯನ್ನ ಅದರ ಬೇಸ್ ಅಲ್ಲಿ ಮರು ತನಿಖೆಗೆ ಆಗ್ರಹಿಸಿದೆ. ಯಾಕಂತ ಹೇಳಿದ್ರೆ ಅದನ್ನ ಆ ತನಿಖೆ ಕೊಟ್ಟಂತಹ ಸಂದರ್ಭದಲ್ಲಿ ಸೇನೆ ಏನು ನಿರಾಕರಿಸ್ತದೆ, ಆ ಸಂದರ್ಭದಲ್ಲಿ ಸರ್ಕಾರಗಳು ಕೂಡ ನಿರಾಕರಿಸ್ತದೆ. ಆ ಸಂದರ್ಭದಲ್ಲಾಗಿದೆ ಮರು ತನಿಖೆಗಳಿಗೆ ಸ್ಥಳೀಯ ನ್ಯಾಯಾಲಯ ಆದೇಶಿಸುವಂತದ್ದು. ಆನಂತರ ಜಮ್ಮು ಕಾಶ್ಮೀರ ಹೈಕೋರ್ಟ್ ಕೂಡ ಅದೇ ರೀತಿಯ ಒಂದು ಆದೇಶವನ್ನ ಕೊಡ್ತದೆ. ಆ ನಂತರ ಅದರ ಸರ್ಕಾರ ಪ್ರೇರಿತವಾಗಿ ಅದನ್ನ ಸ್ಟೇ ಮಾಡಲಾಗ್ತದೆ. ಸುಪ್ರೀಂ ಕೋರ್ಟ್ ಕೂಡ ಅದರ ತನಿಖೆ ಈಗಲೂ ಕೂಡ ತನಿಖೆ ನಡೀತಾ ಇದೆ, ತನಿಖೆಯನ್ನು ಮುಗುದಿಲ್ಲ. ಇದರ ಇದರ ವಿಚಾರ ಏನಿದೆ, ಆಮೇಲೆ 2013ರವರೆಗೂ ಕೂಡ ಈ ತನಿಖೆಯಲ್ಲಿ ಮತ್ತೆ ಒಂದು PLI ಕೂಡ ಹಾಕಿರ್ತಾರೆ. ಈಗ ಹೈಕೋರ್ಟ್ ಆಗ್ಲಿ ಸುಪ್ರೀಂ ಕೋರ್ಟ್ ಅಲ್ಲಾಗ್ಲಿ 3 ಸೇನೆದು ಮತ್ತು 2 ಯಾರು ಸಂತ್ರಸ್ತೆಯರಿದ್ದಾರೆ, ಸರ್ವೈವರ್ಸ್ ಯಾರಿದ್ದಾರೆ ಅವರ ಪಿಟಿಷನ್ ಗಳಿವೆ. ಇಲ್ಲಿ ನಾವು ಬೇಕಾಗಿರುವಂತಹದ್ದು ಸೇನೆ ಅಂದ ಕಾರಣಕ್ಕಾಗಿ, ಸೇನೆಯವರು ದೇಶ ರಕ್ಷಣೆ ಮಾಡ್ತಾರೆ, ಸೇನೆಯವರು ಉಗ್ರಗಾಮಿಗಳನ್ನ ತಡಿಬೇಕು, ಸೇನೆಯವರು ಗಡಿಯ ರಕ್ಷಣೆ ಮಾಡ್ಬೇಕು ಅನ್ನುವಂತ ಕಾರಣಕ್ಕಾಗಿ ಒಂದು ಅತ್ಯಾಚಾರ ನಡೆದಿದೆ, ದೌರ್ಜನ್ಯ ನಡೆದಿದೆ ಅನ್ನೋದನ್ನ ಒಪ್ಪಬೇಕು ಅಂತಿಲ್ಲ. ಒಂದು ವೇಳೆ ಒಪ್ಪಬೇಕು ಅಂತ ಇದ್ದಿದ್ರೆ ಅಲ್ಲಿರುವಂತ ನ್ಯಾಯಾಲಯಗಳು ಮರು ತನಿಖೆಗೆ ಆದೇಶವನ್ನು ಕೊಡ್ತಾ ಇರಲಿಲ್ಲ. ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಈಗಲೂ ಕೂಡ ಈಗ ಒಂದು ಸಂಶೋಧನಾ ಕ್ಷಮೆ ಇರಲಿ ರಿಯಾಜ್ ಅವರೇ, ಒಂದು ಕ್ಲಾರಿಫಿಕೇಶನ್ ನಮ್ಮ ವೀಕ್ಷಕರಿಗೆ ಹೋಗ್ಬಿಡ್ಲಿ. ಭಾರತದ ಯಾವುದೇ ಕೋರ್ಟ್ ನಿಂದ ಈ ವಿಚಾರದಲ್ಲಿ ತೀರ್ಪು ಬಂದು ಸೈನಿಕರು ತಪ್ಪು ಮಾಡಿದ ಹೌದು ಅಂತ ಹೇಳಿ ತೀರ್ಮಾನ ಬಂದಿಲ್ಲ ಅಥವಾ ಆದೇಶ ಬಂದಿಲ್ಲ ಇನ್ನು ಈವರೆಗೂ ಬಂದಿಲ್ಲ. ಎರಡನೇ ಪ್ರಶ್ನೆ ನಿಮ್ಗೇನೆ, ಒಂದು ನಿಮಿಷ, ಎರಡನೇ ಪ್ರಶ್ನೆ ತಮ್ಗೇನೇನೆ. ಆಮ್ನೆಸ್ಟಿ ಅನ್ನೋ ಒಂದು ಸಂಸ್ಥೆ ಭಾರತದಲ್ಲಿ ಮಾಡ್ತಾ ಇದ್ದ ಕೆಲ ಚಟುವಟಿಕೆಗಳನ್ನ ಗಮನಿಸಿ ಅದ್ರ ಮೇಲೆ ನಿರ್ಬಂಧ ಹಾಕಿದ ನಂತರದಲ್ಲೂ ಕೂಡ ಒಂದು ಬಯಾಸ್ಡ್ ಪೊಲಿಟಿಕಲ್ ವ್ಯೂನಿಂದ ಈ ಸಂಘಟನೆ ಕೆಲಸ ಮಾಡ್ತಿದೆ ಅನ್ನೋದು ಬಹಿರಂಗ ಆದ ಮೇಲೂ ಕೂಡ ನಾವು ಆಮ್ನೆಸ್ಟಿಯನ್ನ ಸಮರ್ಥಿಸ್ಕೊಳ್ತೀವಿ, ಭಾರತೀಯ ಸೇನೆಯನ್ನ ಸಮರ್ಥಿಸ್ಕೊಳ್ಳೋದಿಲ್ಲ. ತೀರ್ಪು ಬರೋ ಮುಂಚೆ ನಾವು ಭಾರತ ಸರ್ಕಾರದ ನಿಲುವನ್ನ ನಾವು ತಿರಸ್ಕರಿಸ್ತೀವಿ, ಆದ್ರೆ ಭಾರತದ ಸೈನಿಕರನ್ನ ನಾವು ದೋಷಿ ಸ್ಥಾನದಲ್ಲಿ